ನಮಸ್ತೆ ಎಲ್ಲರಿಗೂ. ಬನ್ನಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾಗಿದೆ ನೋಡೋಣ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಏನೋ ಒಂದು ಆಫರಿಗೋಸ್ಕರ ಕಾಯ್ತಾ ಇದ್ದಾರೆ ನಿಮ್ಮ ಥರ್ಡ್ ಪಾರ್ಟಿ ಅನ್ನುವಂಥದ್ದು ಇದೆ. ತುಂಬಾ ಕೋಪದಲ್ಲಿ ಇದ್ದಾರೆ. ಅವ್ರು ಅನ್ಕೊಂಡಂಗೆ ಎಲ್ಲ ಆಗ್ತಾ ಇದೆ. ಬ್ಲಾಕ್ ಮ್ಯಾಜಿಕ್ ಮಾಡ್ಕೊಂಡ್ಬಂದು ಅವರ ಪರವಾಗಿ ಅವ್ರಿಗೇನ್ ಇಷ್ಟ ಬೇಕೋ ಹಾಗೆ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಥರ್ಡ್ ಪಾರ್ಟಿ ನಿಮ್ಮ ರಿಲೇಟಿವ್ಸ್ ಆಗಿದ್ರೆ, ನಿಮ್ಮ ಪ್ರೀತಿ ಪಾತ್ರರಾಗಿದ್ರೆ ತುಂಬಾ ಕೇರ್ಫುಲ್ ಆಗಿ ಇರಬೇಕು. ಯಾಕಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸಿಚುವೇಶನ್ ಅಂತ ಅನ್ಸುತ್ತೆ. ನಿಮ್ಗೆ ಆರೋಗ್ಯ ಹಾಳಾಗ್ಬಿಡ್ಬೇಕು, ನಿಮ್ಮ ಜೀವನ ಚೆನ್ನಾಗಿರ್ಬಾರ್ದು ಅನ್ನುವಂಥ ಪ್ರಯತ್ನದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಅವ್ರೇನ್ ಮಾಡಿದ್ದಾರೆ ಈಗಾಗ್ಲೇ ನಿಮ್ಗೆ ಕನ್ಸಲ್ಲಿ ಕಾಣಿಸಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಅದಕ್ಕೆ ನಿಮ್ಗೆ ಕ್ಲಾರಿಟಿ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಇದುವರೆಗೂ ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಸಿದ್ರೆ ಸೊ ಏನ್ ಮಾಡಿದ್ದಾರೆ ಅಂತ ಮುಂದೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಕಾರ್ಮಿಕ್ ಕೂಡ ಇದ್ದಾರೆ, ಪಾಸ್ಟ್ ಲೈಫ್ ಕಾರ್ಮಿಕ್ ಕೂಡ ಆಗಿದ್ದಾರೆ ಥರ್ಡ್ ಪಾರ್ಟಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ತಾನು ಇಷ್ಟಪಟ್ಟಂಗೆ ಜೀವನ ಇರ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನ್ ಮಾಡೋದಕ್ಕೂ ಬೇಕಾದ್ರೂ ತಯಾರಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸೋಲೋದಕ್ಕೆ ರೆಡಿ ಇಲ್ಲ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಥರ್ಡ್ ಪಾರ್ಟಿ ನಿಮ್ಮ ಮನೆಯ ವಿಚಾರಕ್ಕೆ ಒಂದಷ್ಟು ಬ್ಲಾಕ್ ಮ್ಯಾಜಿಕ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಪ್ರೀತಿ ವಿಚಾರಕ್ಕೆ ನಿಮ್ಗೆ ಏನೋ ಜಾಬ್ ಆಫರ್ ಏನೋ ಬಂದಿದೆ, ಮತ್ತೆ ಲವ್ ಆಫರ್ ಕೂಡ ಬಂದಿದೆ. ಇದು ಎರಡೂ ವಿಚಾರಕ್ಕೆ ನಿಮ್ಗೆ ಯಾವುದು ಅನುಕೂಲ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ನೆಗೆಟಿವಿಟಿ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ ಪಾರ್ಟ್ನರ್ ಏನಿದ್ದಾರೆ, ನಿಮ್ ಪಾರ್ಟ್ನರ್ ಇರ್ಬೋದು, ನಿಮ್ಮ ಹಸ್ಬೆಂಡ್ ಇರ್ಬೋದು, ನಿಮ್ಮ ವೈಫ್ ಇರ್ಬೋದು, ನಿಮ್ಮ ಲವರ್ ಇರ್ಬೋದು, ವಾಟ್ ಎವರ್ ರಿಲೇಶನ್ಶಿಪ್ ಯು ಹ್ಯಾವ್, ಸೊ ಅವರಿಗೆ ಪ್ರಯೋಗನ ಮಾಡಿಸಿದ್ದಾರೆ. ನಿಮ್ಮ ಮೇಲೂ ಕೂಡ ಪ್ರಯೋಗ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಇದ್ರ ಮಧ್ಯೆ ನಿಮ್ ಪಾರ್ಟ್ನರಿಗೆ 2-3 ಅವಕಾಶಗಳಿದೆ. ಸೊ ನಿಮ್ಮ ಅವಕಾಶನೂ ಇದೆ, ಥರ್ಡ್ ಪಾರ್ಟಿ ಅವಕಾಶನೂ ಇದೆ, ಅದು ಬಿಟ್ಟು ಬೇರೆ ಅವಕಾಶ ಕೂಡ ಇದೆ. ಪಾಸ್ಟ್ ಲೈಫ್ ಪರ್ಸನ್ ಇರೋದ್ರಿಂದ ಥರ್ಡ್ ಪಾರ್ಟಿ ತುಂಬಾ ಟ್ರಿಗರ್ ಮಾಡ್ತಾರೆ. ಆನ್ ಗುಡ್ ವೇಲಿ ಇನ್ನೊಂದ್ ಸ್ವಲ್ಪ ದಿನ, ಮೇ ಬಿ ಇನ್ನೊಂದು 8 ಮಂತ್ ಇಂದ 3 years ವರೆಗೂ ಇರಬಹುದು ಅಷ್ಟೇ. ಅದಾದ್ಮೇಲೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗ್ತಾ ಇದೆ ನಿಮ್ದು ಅನ್ನುವಂಥದ್ದು ಇದೆ. ಇಲ್ಲ ನೀವೇ ಅವರಿಂದ ದೂರ ಬರ್ತೀರಾ, ಇಲ್ಲ ಥರ್ಡ್ ಪಾರ್ಟಿನೂ ನಿಮ್ಮಿಂದ ದೂರ ಹೋಗ್ತಾರೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಬಹಳಷ್ಟು ಜನಗಳ ಜೊತೆ ಈ ತರ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಇದ್ದಿದ್ರಿಂದ, ಸಾಕಷ್ಟು ಪ್ರಯೋಗಗಳನ್ನ ಮಾಡಿದ್ರಿಂದ ಸೊ ಇನ್ನೊಂದಷ್ಟು ಸಮಸ್ಯೆಗಳಿಗೆ ಅವರು ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು ಇದೆ. ನೀವು ಒಳ್ಳೆಯವರೋ ಕೆಟ್ಟವರೋ ಅದು ನಿಮಗ್ ಬಿಟ್ಟಿದ್ದು, ಬಟ್ ನಿಮ್ ತರನೇ ಬೇರೆಯವ್ರು ಇರಲ್ಲ ಅಲ್ವಾ, ಅವರೆಲ್ಲ ಸರಿಯಾಗಿ ನಾಟ ಕಟ್ಟಬೇಕು, ಕಟ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಜೊತೆಗೆ ತುಂಬಾ ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬೇಡಿ, ಜವಾಬ್ದಾರಿನ ಜಾಸ್ತಿ ತಗೊಳಕ್ ಹೋಗ್ಬೇಡಿ ಅಂತ ತುಂಬಾ ಪೂಸಿ ಹೊಡಿತಿದ್ದಾರೆ ನಿಮ್ಮ ಪಾರ್ಟ್ನರಿಗೆ. ಸೊ ನಿಮ್ ಪಾರ್ಟ್ನರು ಯೋಚನೆ ಮಾಡ್ತಿದ್ದಾರೆ, ಥರ್ಡ್ ಪಾರ್ಟಿ ಜೊತೆ ಇದ್ರೆ ನಂಗೆ ಫೈನಾನ್ಷಿಯಲಿ ತುಂಬಾ ಸಕ್ಸಸ್ ಸಿಗತ್ತೆ, ತುಂಬಾ ಚೆನ್ನಾಗಿರ್ತೀನಿ, ಮತ್ತೆ ನಂಗೆ ಮನೇಲಿ ಸಿಗದಿರುವಂತ ಸುಖ, ಶಾಂತಿ, ನೆಮ್ಮದಿ, ಲವ್, ಮತ್ತೆ ಆ ನೈಟ್ ಲೈಫ್ ಅಥವಾ ಬೆಡ್ ಲೈಫ್ ಚೆನ್ನಾಗಿ ಸಿಗತ್ತೆ ಅನ್ನುವಂಥ ಯೋಚನೆಯಲ್ಲಿ ಅವರು ಇದ್ದಾರೆ. ಬಟ್ ಥರ್ಡ್ ಪಾರ್ಟಿಗೆ ಎಲ್ಲೋ ಒಂದ್ ಕಡೆ ಗೊತ್ತಿದೆ ಇದು ಯಾವುದು ಸರಿ ಹೋಗೋದಿಲ್ಲ ಅಂತ. ಜೊತೆಗೆ ಸೋಲ್ಮೇಟ್ ಎನರ್ಜಿಲಿ ನೀವು ನಿಮ್ಮ ಪಾರ್ಟ್ನರ್ ಇರೋದ್ರಿಂದ ಇಲ್ಲಿ ಥರ್ಡ್ ಪಾರ್ಟಿ ತಾನಾಗೆ ನಿಮ್ಮನ್ನ ಬಿಟ್ಟು ಹೋಗೋ ಹಾಗೆ ಇಲ್ಲ ಅಂದ್ರೆ ನಿಮ್ ಪಾರ್ಟ್ನರ್, ಎಸ್ಪೆಷಲಿ ಸಿಂಗಲ್ಸ್ ನೀವೇನಾದ್ರೂ ಆಗಿದ್ರೆ ಥರ್ಡ್ ಪಾರ್ಟಿ ನಿಮ್ ಪಾರ್ಟ್ನರ್ನ ನಿಮ್ಮನ್ನ ಸುಮ್ಮನೆ ಬಿಡುವಂತ ಸಾಧ್ಯತೆ ಇದೆ. ಬಿಟ್ಟು ಕಳಿಸ್ಬಿಡ್ತಾರೆ ಅಂದ್ರೆ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಯಾಕಂದ್ರೆ ನಿಮ್ದು ಸೋಲ್ಮೇಟ್ ಎನರ್ಜಿ ಇದ್ರೆ ನೀವಿಬ್ರು ಒಂದಾಗ್ತೀರಾ ಅನ್ನುವಂಥದ್ದು ಇದೆ. ಕೆಲವರ ಸೋಲ್ಮೇಟ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರೆಗ್ನೆನ್ಸಿವರೆಗೂ ಹೋಗಿದೆ, ಕೆಲವರ ಥರ್ಡ್ ಪಾರ್ಟಿ ಸಿಚುವೇಶನ್ ಫೈನಾನ್ಷಿಯಲಿ ಇದೆ, ಕೆಲವರ ಸನ್ನಿವೇಶ ಹೇಗಿದೆ ಅಂದ್ರೆ ಇಟ್ಸ್ ಜನರಲ್ ರೀಡಿಂಗ್. ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬೇಜಾರಲ್ಲಿ, ಬ್ರೇಕಪ್ ಅಲ್ಲಿ ಇದೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿಗೂ ತುಂಬಾ ಅವಕಾಶ ಇದೆ, ನಿಮ್ ಪಾರ್ಟ್ನರಿಗೂ ಕೂಡ ತುಂಬಾ ಅವಕಾಶ ಇದೆ. ಹಾಗಾಗಿ ಥರ್ಡ್ ಪಾರ್ಟಿ ವೇಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಲೈಫ್ ಅಲ್ಲಿ ತುಂಬಾನೇ ಆಪ್ಷನ್ ಸಿಕ್ಬಿಟ್ಟಿದೆ ಇವಾಗ. ಸೊ ಬಂಪರ್ ಬಹುಮಾನ ಅಥವಾ ಆಷಾಢ ಸೇಲ್ ಈ ತರ ಸೇಲ್ ಸಿಕ್ಕಿರೋದ್ರಿಂದ ತುಂಬಾನೇ ಆಟ ಆಡ್ತಿದ್ದಾರೆ. ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ದಿರಾ ಒದ್ದಾಡ್ತಿದ್ದಾರೆ ಅನ್ನುವಂಥದ್ದು ಇದೆ.
ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ನೀವು ಅವರಿಗೆ ಮಾಡಿರುವಂತ ಮೋಸಗಳು ಅವರಿಗೆ ಗೊತ್ತಾಗಿದೆ ಅನ್ನುವಂಥದ್ದು ನಿಮ್ಗೆ ಅನ್ನಿಸ್ತಾ ಇರಬಹುದು. ಬಟ್ ಥರ್ಡ್ ಪಾರ್ಟಿಗಿಂತ ಹೆಚ್ಚಾಗಿ ನೀವೇನ್ ಮೋಸ ಮಾಡಿಲ್ಲ ಅನ್ನೋದು ಅವರಿಗೆ ಗೊತ್ತಿದೆ. ಜೊತೆಗೆ ಅವ್ರು ಮಾಡಿರುವಂತ ಮೋಸಕ್ಕಿಂತ ನೀವೇನ್ ಹೆಚ್ಚಿನ ಮೋಸ ಮಾಡಿಲ್ಲ ಅನ್ನೋದು ಥರ್ಡ್ ಪಾರ್ಟಿ ಮತ್ತೆ ನಿಮ್ ಪಾರ್ಟ್ನರ್ ಇಬ್ರು ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ತುಂಬಾ ಇಂಪಾರ್ಟೆಂಟ್ ಆಗಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್, ನಿಮ್ಮ ಸಿಚುವೇಶನ್ ಮತ್ತೆ ನಿಮ್ ಪಾರ್ಟ್ನರ್ ಸಿಚುವೇಶನ್, ಮೂರರ ಸಿಚುವೇಶನ್ ಒಂದು ಬ್ರೇಕಪ್ ಇಂದ ಒಂದು ಹೊಸ ಅವಕಾಶದ ಕಡೆಗೆ ಹೋಗ್ತಾ ಇದೆ ಅನ್ನುವಂಥದ್ದು ಇದೆ. ಇಲ್ಲಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ನೀವು ಇದ್ದೀರಾ, ಥರ್ಡ್ ಪಾರ್ಟಿನೂ ಇದ್ದಾರೆ, ಮತ್ತೆ ನಿಮ್ ಪಾರ್ಟ್ನರು ಇದ್ದಾರೆ. ಸೊ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಸೊ ಒಂದು ಮನೆಯ ವಿಚಾರ ಇರಬಹುದು, ಮನೆ ತಗೊಳ್ಳುವಂತ ವಿಚಾರಗಳು ಆಗಿರಬಹುದು, ಅಥವಾ ಜಾಬ್ ರಿಲೇಟೆಡ್ ವಿಚಾರ ಆಗಿರಬಹುದು, ಅಥವಾ ಕೆರಿಯರ್ ರಿಲೇಟೆಡ್ ವಿಚಾರಗಳು ಆಗಿರಬಹುದು, ಅಥವಾ ಏನೋ ಒಂದು ಹೊಸ ಪ್ರಯಾಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಆಗಿರಬಹುದು. ಸೊ ಮೂರು ಕೂಡ ಕೆಲವರಿಗೆ ಪಾಸಿಟಿವ್ ಆಗಿ ಇದೆ, ಕೆಲವರಿಗೆ ನೆಗೆಟಿವ್ ಆಗಿ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗೋದಿಲ್ವಾ, ಇದು ಬ್ರೇಕ್ ಆಗೋದಿಲ್ವಾ? ಆಗುತ್ತೆ. ಯಾವಾಗ ಆಗತ್ತೆ? ಆಗ್ಲೇ ಹೇಳುವಂಗೆ 3 ದಿವಸದಿಂದ ಹಿಡಿದು 3 ವಾರಗಳಿಂದ ಹಿಡಿದು 3 ವರ್ಷದೊಳಗೆ ಯಾವಾಗ ಬೇಕಾದ್ರೂ ಆಗ್ಬೋದು. ಮ್ಯಾಕ್ಸಿಮಮ್ 3 ಇಯರ್ಸ್ ಇದೆ ಅಷ್ಟೇ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸ್ವಲ್ಪ ಮೆಂಟಲಿ ಹೆಲ್ತ್ ಸರಿ ಇಲ್ಲ, ಮೆಂಟಲಿ ಹೆಲ್ತ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರಿಯೂನಿಯನ್ ಎನರ್ಜಿ ಕೂಡ ಇದೆ. ನಿಮ್ಮಿಂದ ದೂರ ಹೋಗಿರೋರು ವಾಪಸ್ ಬರ್ತಾರೆ, ಬ್ರೇಕಪ್ ಡಿವೋರ್ಸ್ ಆಗಿರೋರು ಕೂಡ ವಾಪಸ್ ಬರ್ತಾರೆ, ಜೊತೆಗೆ ನಿಮ್ಮ ಹಳೆ ವ್ಯಕ್ತಿ ಕೂಡ ವಾಪಸ್ ಬರ್ತಾರೆ, ಮತ್ತೆ ಹೊಸಬ್ರು ಕೂಡ ಹೊಸ ಆಫರ್ಸ್ ಕೂಡ ಬರುತ್ತೆ. ಸೊ ಓವರ್ ಆಲ್ ಆಗಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅದು ಒಂದು ಪಾಸಿಟಿವ್ ಆಪರ್ಚುನಿಟೀಸ್ ಇಂದ ಕೂಡಿದೆ. ಸಾಕಷ್ಟು ಒಳ್ಳೆಯ ಅವಕಾಶಗಳನ್ನ ಅದು ತಂದು ಕೊಟ್ಟಿದೆ, ತರ್ತಾ ಇದೆ ಅನ್ನುವಂಥದ್ದು ಇದೆ. ಈ ಅವಕಾಶನ ಸದುಪಯೋಗ ಪಡಿಸ್ಕೊಂಡ್ರೆ 3 ಜನರ ಜೀವನ ಉದ್ಧಾರ ಆಗತ್ತೆ, ಇಲ್ಲ ಅಂದ್ರೆ ಇನ್ನ ಹಾಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಮಂಕು ಜಾಸ್ತಿ ಆಗಿದ್ರೆ, ಯಾಕಂದ್ರೆ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಸ್ಟ್ರಾಂಗ್ ಆಗಿ ಇರೋದ್ರಿಂದ, ಮನ್ಸಿಗೆ ತುಂಬಾ ನೋವಾಗಿರೋದ್ರಿಂದ, ಈ ವ್ಯಕ್ತಿ ಯಾವಾಗ ಏನ್ ಡಿಸಿಷನ್ ತಗೊಳ್ತಾರೆ, ಯಾರ ಅಗೇನಿಸ್ಟ್ ಆಗಿ ಹೋಗ್ತಾರೆ ಹೇಳೋದಕ್ಕೆ ಆಗೋದಿಲ್ಲ. ಸೊ ಯಾರ ಎಗೇನಿಸ್ಟ್ ಆಗಿ ಹೋಗ್ತಾರೆ ಅಂತ ಹೇಳೋದಕ್ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಇನ್ಕ್ಲೂಡಿಂಗ್ ನೀವಾಗಿದ್ರು ಅಷ್ಟೇನೆ, ನಿಮ್ಗೂ ಕೂಡ ಹೇಳೋದಕ್ ಆಗೋದಿಲ್ಲ. ನೀವು ದುಡುಕಿ ಏನ್ ನಿರ್ಧಾರ ಬೇಕಾದ್ರೂ ತಗೊಂಡ್ಬಿಡ್ಬಹುದು. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಬೆಟರ್ ಅನ್ನುವಂಥದ್ದು ಇದೆ. ಯಾಕಂದ್ರೆ ಇದು ಪಾಸ್ಟ್ ಲೈಫ್ ಇರೋದ್ರಿಂದ ಯು ಹ್ಯಾವ್ ಟು ಫೇಸ್ ಇಟ್, ಬಟ್ ನಥಿಂಗ್ ಟು ವರಿ. ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ. ವರ್ಲ್ಡ್ ವಾರ್ ಕೂಡ ಇರಬಹುದು. ಒಂದಷ್ಟು ಪ್ರಯೋಗಗಳು ಯಾರು ನನ್ ಮೇಲೆ ಮಾಡಿದ್ದಾರೆ ಅವರಿಗೆ ಇನ್ನೊಂದಷ್ಟು ಸಮಸ್ಯೆಗಳಾದ್ಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ನನಗೆ ಸಮಸ್ಯೆ ಆದ್ಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ ಅನ್ಸುತ್ತೆ. ಯಾಕಂದ್ರೆ ನಂಗೆ ಸಮಸ್ಯೆ ಆದ್ರೆ ಯಾರು ಸಮಸ್ಯೆ ಮಾಡಿದಾರೋ ಅವರಿಗೆ ರಿವರ್ಸ್ ಹೊಡೆಯೋದಕ್ಕೆ ಗ್ಯಾರಂಟಿ. ಯಾಕಂದ್ರೆ ಕರ್ಮ ರಿಟರ್ನ್ ಅಂತ ಅದಕ್ಕೆ ಹೇಳೋದು. ನೋಡೋಣ, ಹೊಸ ಪ್ರೀತಿ, ಹೊಸ ಜೀವನ, ಹೊಸ ಶತ್ರು ಎಲ್ಲರೂ ಕೂಡ ಕಾಯ್ತಿದ್ದಾರೆ. ನಿಮ್ಗೆ, ನಿಮ್ ಥರ್ಡ್ ಪಾರ್ಟಿಗೆ, ನಿಮ್ ಪಾರ್ಟ್ನರಿಗೆ, 3 ಜನ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.